ನೋಡ್ತಾ ಇರಿ ಏನೇನ್ ಮಾಡ್ತೀವಿ ಎನ್ನುವ ಸ್ಲೋಗನ್ನೊಂದಿಗೆ ಕನ್ನಡಿಗರ ಮನ ಗೆದ್ದಿರುವ ಕನ್ನಡಪ್ರಭದ ತಂಗಿಯಾದ ಸಖಿ ಪಾಕ್ಷಿಕ ಪತ್ರಿಕೆ ಈಗ ಹೊಸ ದಾಖಲೆ ಬರೆದಿದೆ. ಪತ್ರಿಕೋದ್ಯಮ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ತರಬೇತಿ ನಿರತ ವಿದ್ಯಾರ್ಥಿಗಳಿಂದ ಪಾಕ್ಷಿಕ ಪತ್ರಿಕೆಯೊಂದು ಸಿದ್ಧವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹೆಣ್ಣು ಮಕ್ಕಳ ನೆಚ್ಚಿನ ಸಖಿ ಪಾಕ್ಷಿಕಕ್ಕೆ ಈ ಬಾರಿ ಹೊಸ ಮೆರುಗಿದೆ. ಕಾರಣ, ಕನ್ನಡಪ್ರಭಕ್ಕೆ ತರಬೇತಿಗೆಂದು ಬಂದಿದ್ದ 8 ವಿದ್ಯಾರ್ಥಿಗಳೇ ಇದನ್ನು ಸಿದ್ಧಪಡಿಸಿದ್ದಾರೆ. ಈ ವಿಶೇಷ ಸಂಚಿಕೆಯ ಬಿಡುಗಡೆ ಸಮಾರಂಭ ಮೈಸೂರಲ್ಲಿ ನಡೆಯಿತು. ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ತಳವಾರ್ ಹಾಗೂ ನಟ ರಾಜೇಶ್ ಈ ಸಂಚಿಕೆ ಬಿಡುಗಡೆ ಮಾಡಿದ್ರು. ಇವರ ಜೊತೆ ಸಂಚಿಕೆಯ ಸಹಾಯಕ ಸಂಪಾದಕ ರಾಧಾಕೃಷ್ಣ ಬಡ್ತಿ, ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಹಾಗೂ ಉದ್ಯಮಿ ಶಿವಪ್ರಕಾಶ್ ಕೂಡ ಇದ್ರು. ಕನ್ನಡಪ್ರಭದ ಈ ಪ್ರಯೋಗ ಏನಿದೆ, ಇಂಟರ್ನ್ಶಿಪ್ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಯೋಗಿಕವಾಗಿ ಅವರೇ ಒಂದು ಪತ್ರಿಕೆಯನ್ನು ಹೊರತರೋ ಒಂದು ಪ್ರಯೋಗ, ತುಂಬಾ ಶ್ಲಾಘನೀಯವಾದಂಥ ಒಂದು ಪ್ರಯೋಗ. ಆ್ಯಂಡ್ ಇದು ನನಗೆ ಗೊತ್ತಿರೋ ಹಾಗೆ, ನನಗೆ ಇರೋ ಅಲ್ಪ ತಿಳುವಳಿಕೆಯಲ್ಲಿ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ತರದ ಒಳ್ಳೆ ಕೆಲಸಗಳಾಗ್ತಾ ಇರಬೇಕು ಅಂತ ನನಗನ್ಸುತ್ತೆ. ಮೊದಲನೇದಾಗಿ ಪ್ರಾಯೋಗಿಕ ಕಲಿಕೆಗಾಗಿ ಅಥವಾ ಇಂಟರ್ನ್ಶಿಪ್ಪಿಗಾಗಿ ಬಂದಂತ ವಿದ್ಯಾರ್ಥಿಗಳು ಏನು ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಹೊಸ ಚಿಂತನೆಗಳು ಎಲ್ಲ ಪತ್ರಿಕಾ ಕಚೇರಿಗಳಲ್ಲಿ ಒಡಮೂಡಲಿ ಅನ್ನುವಂಥ ಆಶಯದೊಂದಿಗೆ ಈ ಪ್ರಯೋಗವನ್ನ ಮಾಡಿದ್ದೇವೆ. ಅದರಲ್ಲಿ ವಿದ್ಯಾರ್ಥಿಗಳು ನಿರೀಕ್ಷೆಗಿಂತ ಹೆಚ್ಚಿನದಾದಂಥ ಯಶಸ್ಸನ್ನ ಕಂಡಿದೆ. ಈ ಬಾರಿ ಸಖಿಯ ವಿಶೇಷ ಅಷ್ಟೇ ಅಲ್ಲ, ಒಂದು ಪತ್ರಿಕಾ ಸಮೂಹದವರು ಇನ್ನೊಂದು ಸಮೂಹದ ಮುಖ್ಯಸ್ಥರನ್ನ ಕುರಿತು ಸಾಧನೆ ವರದಿ ಮಾಡಿರೋ ಉದಾಹರಣೆಯೇ ಇಲ್ಲ. ಆದರೆ ಈ ಬಾರಿ ಸಖಿಯಲ್ಲಿ ಇದನ್ನ ಮಾಡಲಾಗಿದೆ. ತರಂಗ ಪತ್ರಿಕೆಯ ಸಂಪಾದಕೀಯ ವಿಶೇಷ ವರದಿ ಪ್ರಕಟಿಸಿ ಹೊಸ ಭಾಷ್ಯ ಬರೆದಿದೆ. ಕನ್ನಡಪ್ರಭದಲ್ಲಿ ಇಂಥ ದೊಡ್ಡ ಎಕ್ಸ್ಪೀರಿಯನ್ಸ್ ನಮ್ಗೆ ಸಿಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ಒಂದು ಸಖಿ ಮ್ಯಾಗಝಿನ್ ತರೋದು ಎಷ್ಟು ಕಷ್ಟ ಅನ್ನೋದು ನಮ್ಗೆ ಇವತ್ತಿಗೆ ಗೊತ್ತಾಯ್ತು. ಹೋಲ್ ಅಂಡ್ ಸೋಲ್ ಪ್ರತಿ ಒಂದಿಷ್ಟು ಸಣ್ಣ ವಿಷಯದಿಂದ ಹಿಡಿದು ಕೊನೆಯ ತನಕ ಪ್ರಿಂಟ್ ತನಕ ನಾವು ಎಷ್ಟು ಸ್ಟೆಪ್ಸ್ಗಳಿದೆ, ಅಲ್ಲಿ ಎಷ್ಟೊಂದು ಚಾಲೆಂಜಸ್ಗಳು ಬರ್ತವೆ ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೊಂಡ್ವಿ. ಕನ್ನಡಪ್ರಭ ಬಳಗಕ್ಕೆ ಮತ್ತೆ ವಿಶ್ವೇಶ್ವರ್ ಭಟ್ ಸರ್ಗೆ ನಾವು ತುಂಬಾ ಋಣಿಯಾಗಿದ್ದೀವಿ. ಮೈಸೂರು ವಿವಿಯ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ವಿವಿಯ ವಿದ್ಯಾರ್ಥಿಗಳು ಸೇರಿ ಈ ಸಂಚಿಕೆಯನ್ನ ಸಿದ್ಧಪಡಿಸಿದ್ದಾರೆ. ವೃತ್ತಿಪರರು ಮಾಡಬೇಕಾದ ಕೆಲಸವನ್ನ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನ ಸಂಚಿಕೆ ಮಾಡಿದೆ. ನನ್ನ ಅನುಭವ ಮಟ್ಟಕ್ಕೆ ಹೇಳಬೇಕಂದ್ರೆ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಇಂಥ ಒಂದು ಪ್ರಯೋಗ ನಡೆದಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಂದಾನೇ ಒಂದು ಮುಖ್ಯವಾಹಿನಿಯಲ್ಲಿರತಕ್ಕಂಥ ಒಂದು ಪತ್ರಿಕೆಯನ್ನ ತರಿಸುವಂತಹ ಸಿದ್ಧಪಡಿಸುವಂತಹ ಒಂದು ಕೆಲಸ ಆಗಿಲ್ಲ. ಆ ಕೆಲಸವನ್ನ ಕನ್ನಡಪ್ರಭ ಬಳಗದ ಸಖಿ ಸಂಚಿಕೆ ಸಂಪಾದಕ ವರ್ಗ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರ ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಮತ್ತು ಧನ್ಯವಾದಗಳನ್ನ ಹೇಳ್ತೇನೆ. ವಿದ್ಯಾರ್ಥಿಗಳ ಮೇಲೆ ನಂಬಿಕೆ ಇಟ್ಟು ಸಂಚಿಕೆಗೆ ಹಣ ಹೂಡಿದ ಬಗ್ಗೆ ಅಧ್ಯಾಪಕರು ಅಚ್ಚರಿ ವ್ಯಕ್ತಪಡಿಸಿದರು. ಸದಾ ಹೊಸತನದೆಡೆಗೆ ತುಡಿಯುವ ಕೆಲಸವನ್ನ ಕನ್ನಡಪ್ರಭ ಪತ್ರಿಕೆ ಮಾಡುತ್ತಿದೆ. ನೀವು ಕೂಡ ಓದಿ ಸುಖಿಗಳಾಗಿ.